ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ ನೋಡ್ತಾ ಇದ್ರೆ ಇವತ್ತು ನನ್ನ ಮುಂದೆ ಒಂದು ದೊಡ್ಡ ಬಾಕ್ಸ್ ಇರುವಂಥದ್ದು ನಿಮ್ಗಾಗಲೇ ತಮ್ಮನೇಲಿ ಮತ್ತೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇದು ಒಂದು ಲ್ಯಾಪ್ಟಾಪ್ ಅಂತ 2,65,000 ಬೆಲೆ ಬಾಳುವಂಥ ಬಾಕ್ಸ್ ಇದಾಗಿರುವಂಥದ್ದು. 2,65,000 ಕೊಡುವಂಥದ್ದು ಏನಪ್ಪ ಇದೆ ಇದರೊಳಗೆ ಅಂತ ನೀವು ತುಂಬ ಜನ ಅನ್ಕೋತಿರ್ಬೋದು. ಸೊ ತಿಳ್ಕೊತೀರ ಅದ್ರ ಬಗ್ಗೆ. ಮೊದಲನೇದಾಗಿ ಈ ಒಂದು ಲ್ಯಾಪ್ಟಾಪ್ ಏನಿದೆ ಇದು ಏಲಿಯನ್ವೇರ್, ಡೆಲ್ ಕಂಪ್ನಿದು ಆಯಿತಾ. ಏಲಿಯನ್ವೇರು m15 R3 ಅಂತ ಒಂದು ಮಾಡೆಲ್ನ ಹೆಸರು. 2,65,000 ಕೊಡುವಂಥದ್ದು ಈ ಒಂದು ಲ್ಯಾಪ್ಟಾಪಲ್ಲಿ ಏನಿದೆ ತಿಳ್ಕೋಣ. ಈ ಒಂದು ವಿಡಿಯೋನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ರಿವ್ಯೂ ಮಾಡ್ತಾ ಇದ್ದೀನಿ, ಹೆಂಗಿದೆ ಒಂದು ಲ್ಯಾಪ್ಟಾಪು ತಿಳ್ಕೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ದಾರೆ ಒಂದು ಬಾಕ್ಸ್ ಈ ರೀತಿ ಸಿಗುತ್ತೆ. ಅನ್ಬಾಕ್ಸ್ ಮಾಡೋದು ತುಂಬ ಸಿಂಪಲ್ ಆಯ್ತಾ. ಕೆಳಗಡೆ ಕಟ್ ಮಾಡಿದ್ದೀನಿ ಆಲ್ರೆಡಿ, ಎಷ್ಟು ಹೇಳಿಕೆತ್ತದು. ಓಕೆ, ನಿಮಗೆ ಡೈರೆಕ್ಟಾಗಿ ಈ ಒಂದು ಲ್ಯಾಪ್ಟಾಪ್ ನೋಡಿ ಸಿಗ್ತಿರುವಂಥದ್ದು ಏಲಿಯನ್ವೇರ್ ಅಂತ ನೋಡಿ ಸ್ಟಿಕ್ಕರ್ ಕಾಣ್ತಾ ಇದೆ. ಫುಲ್ ಕಂಪ್ಲೀಟ್ ಬಾಕ್ಸ್ ನಿಮಗೆ ನೋಡ್ತಾ ಇದ್ದೀರಾ ಹಿಂಗೆ ಸಿಗ್ತಾ ಇರುವಂಥದ್ದು. ನಿಮಗೆ ರೈಟಲ್ಲಿ RGB ಲೈಟ್ ಅದು ಇದು ಅಂತ ಏನೇನೋ ಕೆಲವೊಂದು ಸ್ಪೆಸಿಫಿಕೇಷನ್ನ ನೀಡಿದ್ದಾರೆ ನಿಮಗೆ. ಸೊ ಡೈರೆಕ್ಟಾಗಿ ಒಂದು ಲ್ಯಾಪ್ಟಾಪನ್ನು ತೋರಿಸ್ತೀನಿ ನಾನು ನಿಮಗೀಗ. ಓಕೆ, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೋಡ್ತಾ ಇದ್ದಾರೆ ಒಂದು ಲ್ಯಾಪ್ಟಾಪ್ ನೋಡೋ ಸಿಗ್ತಾ ಇರುವಂಥದ್ದು. ನಿಮಗೆ ನೋಡಿ ಲಿಟ್ರಲಿ ಹೆಂಗಿದೆ ಅಂತ ಅಂದರೆ ಒಂದು ಪ್ರೀಮಿಯಂ ಲುಕ್ಕು ನಿಮಗೆ ಕಾಣ ಸಿಗ್ತಿರುವಂಥದ್ದು. ಇನ್ನೊಂದು ಸಣ್ಣ ಬಾಕ್ಸ್ ಇದೆ ಇದರೊಳಗೆ ನೋಡ್ತಾ ಇದ್ದೀರಾ. ಇದರೊಳಗೆ ನಿಮಗೆ ಚಾರ್ಜರ್ ನೋಡೋ ಸಿಗ್ತಾ ಇದೆ, ಗಮನಿಸ್ತಾ ಇದ್ದೀರಾ. ಚಾರ್ಜರ್ ಇದೆ ಮತ್ತು ಸಣ್ಣದೇನೋ ಒಂದು ಕಾರ್ಡ್ ಇದೆ. ಅದು ಯೂಸರ್ ಮ್ಯಾನ್ಯುವಲ್ ಅಲ್ಲ, ಇದ್ರ ಬಗ್ಗೆ ಏನೋ ಏಲಿಯನ್ವೇರ್ ಬಗ್ಗೆ ಕೆಲವೊಂದು ಡೀಟೇಲು. ಅದು ಬಿಟ್ಟರೆ ಒಂದು ಲ್ಯಾಪ್ಟಾಪ್ ಇದೆ. ಲ್ಯಾಪ್ಟಾಪನ್ನ ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಯೂಸರ್ ಮ್ಯಾನ್ಯುವಲ್ ಇದೆ, ಕ್ವಿಕ್ ಸ್ಟಾರ್ಟ್ ಗೈಡ್ ಇರುವಂಥದ್ದು. ಇದರೊಳಗೆ ಗಮನಿಸ್ತಾ ಇದ್ದೀರಾ ಬೇರೆ ಇನ್ಸ್ಟ್ರಕ್ಷನ್ಸ್ ಇದೆ ಹೆಂಗೆ ಇದು ಮಾಡೋದು, ವಾರಂಟಿ ಕಾರ್ಡು ಸಹ ಇದರೊಳಗೆ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಏನು ಸಹ ಈ ಒಂದು ಬಾಕ್ಸ್ ಒಳಗೆ ಇಲ್ಲ. ಓಕೆ, ಮೊದಲದಾಗಿ ಒಂದು ಲ್ಯಾಪ್ಟಾಪನ್ನು ನೋಡೋಣ. ಓಕೆನಾ, ಈ ಬಾಕ್ಸನ್ನು ಪಕ್ಕಕ್ಕೆ ಇಟ್ಬಿಡ್ತೀನಿ. ನೋಡ್ತಾ ಇದ್ದರೆ ಒಂದು ಲ್ಯಾಪ್ಟಾಪ್ ನಿಮಗೆ ಈ ರೀತಿ ಸಿಗ್ತಿರುವಂಥದ್ದು. ಕ್ರೇಜಿ ಡಿಸೈನು, ಕ್ರೇಜಿ ಬಿಲ್ಡ್ ಕ್ವಾಲಿಟಿಯನ್ನು ಹೊಂದಿರುವಂಥ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಹೌದು, ದುಡ್ಡು ಕೂಡ ಅಷ್ಟೇ ಕೊಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಎಷ್ಟು ಜನಕ್ಕೆ ಈ ಒಂದು ಲ್ಯಾಪ್ಟಾಪನ್ನು ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಯಿತು, ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ನನಗೂ ಅಫೋರ್ಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಈ ರೀತಿ ಒಂದು ಟೆಕ್ನಾಲಜಿ ಇದೆ ಅಂತ ತಿಳ್ಕೊಳ್ಳೋದ್ರಲ್ಲಿ ಕಳ್ಕೊಳ್ಳೋದೇನಿದೆ. ಸೊ ಈ ಒಂದು ಲ್ಯಾಪ್ಟಾಪ್ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಲ್ಯಾಪ್ಟಾಪ್ನ ಡಿಸೈನ್ ನನಗನ್ನಿಸ್ತಂಗೆ ಕ್ರೇಜಿಯಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಲ್ಯಾಪ್ಟಾಪ್ನಲ್ಲಿ ಕೀಬೋರ್ಡ್ನ ಮೇಲಿರುವಂಥ ಈ ಒಂದು ಬ್ಯಾಕ್ ಲೈಟಿಂದ ಇದು ಕೂಡ RGB ಆಗಿರುವಂಥದ್ದು. ಹಿಂದ್ಗಡೆ ನಿಮಗೆ RGB ಲೈಟಿಂಗ್ ಸಿಗುತ್ತೆ, ಗಮನಿಸ್ತಾ ಇದ್ದೀರಾ. ಮತ್ತು ಈ ಒಂದು ಲೋಗೋ ಏನಿದೆ ಇದರಲ್ಲೂ ಸಹ RGB ಸಿಗ್ತಾ ಇರುವಂಥದ್ದು. ಸೊ ನಿಮಗೆ ಈ ಒಂದು ಲ್ಯಾಪ್ಟಾಪ್ನ ಮುಂದ್ಗಡೆ ನೋಡ್ತಾ ಇದ್ದೀರಾ, ಇದು ಏರ್ ಫ್ಲೋಗೆ ಒಂದು ಗ್ರಿಲ್ ಇಡಲಾಗಿದೆ ಆಯಿತಾ. ಮುಂದ್ಗಡೆಯಿಂದ ಬಂದಂಥ ಪ್ರೋಸೆಸರ್ ಇರುತ್ತೆ ಒಳಗಡೆ. ಮತ್ತು ಬಾಟಮಲ್ಲೂ ಸಹ ಗ್ರಿಲ್ ಇಡಲಾಗಿದೆ ಓಪನಿಂಗು ಏರ್ ಫ್ಲೋಗೆ. ಮತ್ತು ಹಿಂಜೆ ಇದೆ ಆಯಿತಾ ಕೆಳಗಡೆ. ಈ ಒಂದು ಹಿಂಜಿರೋದ್ರಿಂದ ನೀವು ಲ್ಯಾಪ್ಟಾಪನ್ನು ಇಟ್ರಿ ಅಂದರೂ ಸಹ ಕವರ್ ಆಗಲ್ಲ ಇದು ಏರ್ ಫ್ಲೋಗೆ. ಸೊ ಏರ್ ಫ್ಲೋಗೆ ಸ್ವಲ್ಪ ಜಾಗ ಇರುತ್ತೆ. ಸೊ ಒಂದು ಒಳ್ಳೆಯ ವಿಷಯ. ಜೊತೆಗೆ ನಿಮಗೆ ಹಿಂದ್ಗಡೆಯೂ ಸಹ ಒಂದು ಗ್ರಿಲ್ ಇಡಲಾಗಿದೆ. ಏನಂತ ಅಂದರೆ ಒಳಗಡೆ ಒಂದು ಫ್ಯಾನ್ ಇರುತ್ತೆ ಆಯಿತಾ. ಒಂದು ಪ್ರೋಸೆಸರ್ ಹೀಟ್ ಆಯಿತು ಅಂತಂದರೆ ಒಂದು ಫ್ಯಾನ್ ರನ್ ಆಗಿ ಹೋಗುತ್ತೆ ಫಾಸ್ಟಾಗಿ. ಅಲ್ಲಿಂದ ಬಂದಂಥ ಗಾಳಿ, ಬಿಸಿ ಗಾಳಿ ಇರುತ್ತಲ್ಲ, ಅದು ಇಲ್ಲಿಂದ ಹೊರಗಡೆ ಬರುತ್ತೆ. ಒಂದ್ಸಲ ಗೇಮು ಅಥವಾ ಒಂದು ಏನೋ ರೆಂಡರ್ ಮಾಡ್ತಾಯಿದ್ದೀನಿ ಅಂದರೆ ಹಾಟ್ ಏರ್ ಬರ್ತಾ ಇರುತ್ತೆ ಇಲ್ಲಿಂದ. ಸೊ ಕ್ರೇಜಿ ಆಗಿದೆ ಮಾತ್ರ. ಇನ್ನು ಒಂದು ಕೀಬೋರ್ಡಿಂದ ಇದು ಕೀಬೋರ್ಡು ಅಷ್ಟೇ ಆಯಿತಾ, ಒಂದು ಫುಲ್ ಸೈಜ್ ಕೀಬೋರ್ಡ್ ಆಗಿರುವಂಥದ್ದು. ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ ಈ ಒಂದು ಕೀಬೋರ್ಡ್ನಲ್ಲಿ ನಮಗೆ ಇಂಡಿಯನ್ ರುಪೀಸ್ನ ಒಂದು ಸಿಂಬಲ್ ಸಹ ಆಗಿರುವಂಥದ್ದು ಒಂದು ಒಳ್ಳೆಯ ವಿಷಯ. ಈ ಒಂದು ಕೀಬೋರ್ಡ್ 1.7 mm ಕೀ ಟ್ರಾವೆಲ್ ಇದೆ ಆಯಿತಾ. ಕ್ರೇಜಿ ಆಗಿದೆ ಮಾತ್ರ ಕೀಗಳು. ಆಗಲೇ ಹೇಳಿದಂಗೆ ಬ್ಯಾಕ್ ಲೈಟು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೊಬೋದು ನಾವು ಕಲರ್ ನಮಗೆ ಬೇಕಾದಂಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಮುಂದೆ ನೋಡ್ತಾ ಇದ್ದಾರೆ ಇಲ್ಲೊಂದು ಸ್ಟೀರಿಯೋ ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಇದೆ, 2 ಸ್ಪೀಕರ್ ಇರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ನ ಮುಂದೆ ಇಟ್ಬಿಟ್ಟು ಅಕ್ಕಪಕ್ಕ 2 ಸ್ಪೀಕರ್ ಇಟ್ಟಂಗೆ ನಿಮಗೆ ಸೌಂಡ್ ಕೇಳುತ್ತೆ. ವಾಲ್ಯೂಮ್ ಒಂದು ಲೆವೆಲಿಗೆ ಡೀಸೆಂಟ್ ಆಗಿದೆ ಆಯಿತಾ. ತುಂಬ ಜಾಸ್ತಿ ಜೋರಾಗೂ ಕೇಳಲ್ಲ, ತುಂಬ ಕಡಿಮೆನೂ ಕೇಳಲ್ಲ, ಒಂದು ಲೆವೆಲಿಗೆ ಓಕೆ ಪರವಾಗಿಲ್ಲ, ಚೆನ್ನಾಗಿದೆ ಅನ್ನಂಗಿದೆ. ಇನ್ನೇ ಒಂದು ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇ 15.6 ಇಂಚಿನ 4K ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಹೌದು, 4K ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಕ್ರೇಜಿ ಆಗಿದೆ. 60 Hz ಡಿಸ್ಪ್ಲೇ ಆಯಿತು. ಅದು ಕ್ರೇಜಿ ಡಿಸ್ಪ್ಲೇ ಕ್ಲಾರಿಟಿ ಆಯಿತಾ. ಲಿಟ್ರಲಿ ಮೊಬೈಲ್ ಸ್ಕ್ರೀನ್ಗಿಂತ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಮೊಬೈಲ್ ಸ್ಕ್ರೀನ್ಗಿಂತ ಚೆನ್ನಾಗಿದೆ. ಅಲ್ಟಿಯಾಗಿದೆ, ವ್ಯೂಯಿಂಗ್ ಆ್ಯಂಗಲ್ ಕೂಡ ಕ್ರೇಜಿ ಆಗಿದೆ. ಸೊ ಅಲ್ಟಿಮೇಟ್ ಡಿಸ್ಪ್ಲೇ, ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಲ್ಯಾಪ್ಟಾಪಲ್ಲಿ. 4K ಅಮೋಲ್ಡ್ ಡಿಸ್ಪ್ಲೇ ಅಂತ ಅಂದರೆ ಲೆಕ್ಕ ಕೊಡಿ ನೀವೇ 4K. ಮತ್ತು ಇನ್ನೊಂದು ವೇರಿಯಂಟ್ ಇದೆ, ಇದೇ ಲ್ಯಾಪ್ಟಾಪಲ್ಲಿ ಬೇರೆ ಇನ್ನೊಂದು ವೇರಿಯಂಟ್ ಇದೆ. ಅದು ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ನಾರ್ಮಲ್ ಡಿಸ್ಪ್ಲೇ ಬರುತ್ತೆ ಆಯಿತಾ, ಅಮೋಲ್ಡ್ ಎಲ್ಲ.
ಬಟ್ ಆ ಒಂದು ಡಿಸ್ಪ್ಲೇ ನಿಮಗೆ 300 ಹರ್ಟ್ಸ್ನ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. 300 ಹರ್ಟ್ಸ್ ಲ್ಯಾಪ್ಟಾಪಲ್ಲಿ 300 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಅಂತ ಲೆಕ್ಕ ಹಾಕೊಳ್ಳಿ. ಬಟ್ ಇದು ನನ್ನ ಹತ್ರ ಇರುವಂಥ 4K OLED ಮತ್ತು 60 ಹರ್ಟ್ಸು, ಬಟ್ ಅದು ಬೇರೆ ವೇರಿಯಂಟು. ಸೊ ಅದು ಕೂಡ ಕ್ರೇಜಿ ಆಗಿರುತ್ತೆ ನನಗೆ ಅನ್ನಿಸ್ದಂಗೆ. ಇನ್ನು ಈ ಒಂದು ಲ್ಯಾಪ್ಟಾಪ್ನಿರುವಂಥ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂತಂದರೆ ಇಲ್ಲಿ i7 10th ಜನರೇಷನ್ ಲೇಟೆಸ್ಟ್ ಜನರೇಷನ್ನ ಪ್ರೊಸೆಸರ್ ಇರುವಂಥದ್ದು. 16 GB ರ್ಯಾಮ್ ಇದೆ. ನಿಮಗೆ 32 GB ವೇರಿಯಂಟು ಸಹ ಇರುವಂಥದ್ದು. 2666 ಮೆಗಾಹರ್ಟ್ಸ್ನ ಕ್ಲಾಕ್ ಸ್ಪೀಡಲ್ಲಿ ರನ್ ಆಗುವಂಥ ರ್ಯಾಮ್ ಇದಾಗಿರುವಂಥದ್ದು. ಜೊತೆಗೆ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ RTX2070 ಗ್ರಾಫಿಕ್ ಕಾರ್ಡ್ ಇರುವಂಥದ್ದು. RTX2070 ಗ್ರಾಫಿಕ್ ಕಾರ್ಡನ್ನು ಇದರೊಳಗೆ ಅದು ಹೆಂಗೆ ಫಿಟ್ ಮಾಡಿದ್ರೂ ಗೊತ್ತಿಲ್ಲ, ಆಯಿತಾ. ಬಟ್ ಕ್ರೇಜಿ. ನೀವು ಯಾವುದೇ ಗೇಮನ್ನು ನಾನು ಚೆಕ್ ಮಾಡ್ದಂಗೆ ಕೆಲವೊಂದು ಬೆಂಚ್ ಮಾರ್ಕ್ಗಳನ್ನ ಅದು ಇದು ಚೆಕ್ ಮಾಡಿದೆ ನನಗೆ ಅನ್ನಿಸ್ದಂಗೆ ಈ ಒಂದು ಲ್ಯಾಪ್ಟಾಪಲ್ಲಿ ನೀವು ಯಾವುದೇ ಗೇಮನ್ನು ಒಂದು ಲೆವೆಲಿಗೆ 4K ರೆಸಲ್ಯೂಷನ್ ಆಗಿರೋದ್ರಿಂದ ನೀವು ಫುಲ್ HD ಹಾಕ್ಕೊಂಡ್ರೆ ನನಗನ್ನಿಸ್ದಂಗೆ ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. 4Kನಲ್ಲಿ ನನಗನ್ನಿಸ್ದಂಗೆ ಒಂದು ಮಿಡ್ ಸೆಟ್ಟಿಂಗು, 4Kನಲ್ಲಿ ಹೈ ಸೆಟ್ಟಿಂಗ್ಸನ್ನು ಆಡ್ಬೋದು. ಸೊ ಹೆವಿ ಗೇಮಿಂಗ್ ಲ್ಯಾಪ್ಟಾಪು, ಬಟ್ 2,65,000 ಕೊಡ್ತಾಯಿದ್ದೀವಿ ಗುರು, ಯಪ್ಪ. ಇದರ ಜೊತೆಗೆ ಈ ಒಂದು ಲ್ಯಾಪ್ಟಾಪ್ನಲ್ಲಿರುವಂಥ ಒಂದು ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ ಈ ಒಂದು ಲ್ಯಾಪ್ಟಾಪ್ನಲ್ಲಿ ಇನ್ಬಿಲ್ಟ್ 2B ಐ ಟ್ರ್ಯಾಕಿಂಗ್ ಇರುವಂಥದ್ದು, ಆಯಿತಾ. 2B ಐ ಟ್ರ್ಯಾಕಿಂಗ್ ನಿಮಗೆ ಅಡಿಷನ್ ಬೇಕು, ಸಪ್ರೇಟಾಗಿ ನೀವು ಪರ್ಚೇಸ್ ಬೇಕು ನೋಡ್ಬೋದು. ಬಟ್ ಈ ಒಂದು ಲ್ಯಾಪ್ಟಾಪಲ್ಲಿ ನಿಮಗೆ ಇನ್ಬಿಲ್ಟ್ ನೀಡಿರುವಂಥದ್ದು. ಈ ಒಂದು 2B ಐ ಟ್ರ್ಯಾಕಿಂಗ್ ಏನಪ್ಪ ಅಂತಂದರೆ ನೀವು ನಿಮ್ಮ ಕಣ್ಣುಗಳು ನಿಮ್ಮೊಂದು ಲ್ಯಾಪ್ಟಾಪ್ನ ಡಿಸ್ಪ್ಲೇಲಿ ಯಾವ ಜಾಗವನ್ನು ನೋಡ್ತಾ ಇದೆ ಅಂತ ಟ್ರ್ಯಾಕ್ ಮಾಡ್ತದೆ. ಎಷ್ಟು ಆ್ಯಕ್ಯುರೇಟ್ ಆಗಿದೆ ಅಂತ ಅಂದರೆ ಕ್ರೇಜಿ. ಎಷ್ಟೋ ಜನ ಸ್ಟ್ರೀಮಲ್ಲಿ ನೋಡಿರ್ಬೋದು, ಆಯಿತಾ. ಗೇಮಿಂಗ್ ಸ್ಟ್ರೀಮಲ್ಲಿ ಈ ರೀತಿ ಐ ಟ್ರ್ಯಾಕಿಂಗನ್ನು ಯೂಸ್ ಮಾಡ್ತಾರೆ ಎಷ್ಟೋ ಜನ. ಸೊ ಅದನ್ನು ಇನ್ಬಿಲ್ಟ್ ಇರುವಂಥದ್ದು ಕ್ರೇಜಿ, ಆಯಿತಾ. ಗಮನಿಸಿದ್ರೆ ಆಯಿತಾ ಎಷ್ಟು ಕ್ರೇಜಿ ಆಗಿದೆ. ನನ್ನ ಕಣ್ಣು ಲಿಟ್ರಲಿ ನಂಬಲ್ಲ ನೀವು, ನಾನು ಯಾವ ಜಾಗವನ್ನು ನೋಡ್ತಾ ಇದ್ದೀನಿ ಅದೇ ಜಾಗಕ್ಕೆ ಈ ಒಂದು ಟ್ರ್ಯಾಕ್ ಕರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಟ್ಟು ನಿಂತ್ಕೊಳ್ಳುತ್ತೆ. ಬಬ್ಬಲ್ ಏನಿದೆ ನೋಡ್ತಾ ಇದ್ರಲ್ಲ, ಅದೇ ಜಾಗವನ್ನು ನೋಡೋಕ್ಕೆ ಶುರು ಮಾಡುತ್ತದು. ಇಷ್ಟೊಂದು ಆ್ಯಕ್ಯುರೇಟ್ ಆಗಿದೆ ಅಂತ ಅಂದ್ಕೊಂಡಿರಲ್ಲ, ಆಯಿತಾ. ಕ್ರೇಜಿ ಆ್ಯಕ್ಯುರಸಿ ಇದೆ, ಮಾತ್ರ ಅಲ್ಟಿಮೇಟ್ ಆ್ಯಕ್ಯುರಸಿ ಇದೆ, ಆಯಿತಾ. ಸೊ ಇದಂತೂ ಹೆವಿ ಫೀಚರ್ ಆಗಿದೆ ನನಗನ್ನಿಸ್ದಂಗೆ. ಇನ್ನೂ ಒಂದು ಲ್ಯಾಪ್ಟಾಪ್ನಿರುವಂಥ ಪೋರ್ಟ್ಗಳ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಲ್ಯಾಪ್ಟಾಪ್ನ ಎಡಭಾಗದಲ್ಲಿ ನಿಮಗೆ 3.5mm ಹೆಡ್ಫೋನ್ ಜಾಕ್ ಇದೆ ಮತ್ತು USB Type A, ಅದು USB 3.1ನ ಸಪೋರ್ಟ್ ಆಗುವಂಥ Type A ಪೋರ್ಟ್ ಇರುವಂಥದ್ದು. ಈಥರ್ನೆಟ್ ಪೋರ್ಟ್ ಇದೆ, ಅಥವಾ ಯೂಶಲಿ ಲ್ಯಾಪ್ಟಾಪ್ಗಳಲ್ಲಿ ಈಥರ್ನೆಟ್ ಪೋರ್ಟ್ ನೀಡಲ್ಲ, ಬಟ್ ನೀಡಿದರೆ ಒಂದು ಒಳ್ಳೆಯ ವಿಷಯ. ಜೊತೆಗೆ ಬಲಭಾಗದಲ್ಲಿ 2 USB Type A ಪೋರ್ಟ್ ಇರುವಂಥದ್ದು, ಒಂದು ಮೈಕ್ರೋ SD ಕಾರ್ಡ್ ಸ್ಲಾಟ್ಸ್ ಇರುವಂಥದ್ದು. ಕ್ರೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದ್ಗಡೆ ಬಂತು ಅಂತಂದರೆ ಒಂದು HDMI ಪೋರ್ಟ್ ಇರುವಂಥದ್ದು, ಮತ್ತು ಮಿನಿ HDMI ಪೋರ್ಟ್ ಇನ್ನೊಂದಿದೆ, ಮತ್ತು USB Type C ಪೋರ್ಟ್ ಸಹ ಇರುವಂಥದ್ದು. ಇದರಲ್ಲಿ ನೀವು ಚಾರ್ಜ್ ಬೇಕಾದರೂ ಮಾಡಬಹುದು. ಮತ್ತು ಇನ್ನೊಂದು ಪೋರ್ಟ್ ಇದೆ ನೋಡ್ತಾ ಇದ್ದೀರಾ. ಈ ಒಂದು ಪೋರ್ಟ್ ಏನಪ್ಪ ಅಂತಂದರೆ ನೀವು ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡನ್ನು ಈ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಬೋದು. ಅದೊಂದು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇದರೊಳಗೂ ಗ್ರಾಫಿಕ್ ಕಾರ್ಡ್ ಇದೆ, ಜೊತೆಗೆ ಎಕ್ಸ್ಟರ್ನಲ್ ಗ್ರಾಫಿಕ್ ಕಾರ್ಡ್ನ ಸಹ ನೀವು ಅಟ್ಯಾಚ್ ಮಾಡ್ಬೋದು. ಜೊತೆಗೆ ಇನ್ನೊಂದು ಚಾರ್ಜಿಂಗ್ ಪೋರ್ಟ್ ಇದೆ, ಆಯಿತಾ. ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ ಇರುವಂಥ ಪೋರ್ಟ್ಗಳು. ಇನ್ನೂ ಒಂದು ಲ್ಯಾಪ್ಟಾಪ್ನ ಪರ್ಫಾರ್ಮೆನ್ಸ್ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾರ್ಮಲ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ಒಂದು ಲ್ಯಾಪ್ಟಾಪ್ ಸುಮಾರು 6 ಗಂಟೆಗಳ ಕಾಲ ಒಂದು ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಮತ್ತು ನೀವೇನಾದ್ರು ಗೇಮ್ ಮಾಡ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ, ಆಯಿತಾ. ಒಂದು 2-3 ಗಂಟೆಗಳ ಕಾಲ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ, ಆಯಿತಾ. ಗೇಮ್ ಮಾಡ್ತಿದ್ದೀರಾ ಅಂತಂದರೆ ನನಗೆ ಅನಿಸ್ದಂಗೆ ಗೇಮ್ ಮಾಡಬೇಕು ಅಂತ ನೀವು ಈ ಒಂದು ಚಾರ್ಜನ್ನು ಹಾಕೊಂಬಿಟ್ಟು ಆಡಿದ್ರೆ ತುಂಬ ಒಳ್ಳೆಯದು, ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ನೀವೇನಾದರೂ ಚಾರ್ಜ್ ಹಾಕಿಲ್ಲ ಅಂತ ಅಂದರೆ ಅದು ಥ್ರಾಟಲ್ ಆಗುತ್ತೆ, ಅಂದರೆ ಬ್ಯಾಟ್ರಿ ಸೇವ್ ಮಾಡೋದಕ್ಕೆ ಅಂಡರ್ ಕ್ಲಾಕ್ ಆಗುತ್ತೆ ಪ್ರೊಸೆಸರ್ ಮತ್ತು ಗ್ರಾಫಿಕ್ ಕಾರ್ಡೆಲ್ಲ. ಸೊ ನೀವು ಗೇಮ್ ಮಾಡಬೇಕು ಅಂತ ನೀವು ಚಾರ್ಜ್ ಹಾಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನೊಂದು ಲ್ಯಾಪ್ಟಾಪ್ ಇರುವಂಥ ವೆಬ್ ಕ್ಯಾಮ್ HD ವೆಬ್ ಕ್ಯಾಮ್, ಆಯಿತಾ. ಸೊ 1 MP ವೆಬ್ ಕ್ಯಾಮ್ ಅಷ್ಟೇ ಇದು, ಬಟ್ ಕ್ವಾಲಿಟಿ ಡೀಸೆಂಟ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಈ ಒಂದು ಲ್ಯಾಪ್ಟಾಪ್ ಒಂದು ಒಳ್ಳೆಯ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಹೆವಿ ಗೇಮಿಂಗ್ ಲ್ಯಾಪ್ಟಾಪ್ ಇದಾಗಿರುವಂಥದ್ದು. ಸೊ ಬೆಲೆ ಹೌದು ತುಂಬ ಜಾಸ್ತಿ ಇದೆ, ಬಟ್ ನನಗನ್ನಿಸ್ದಂಗೆ ಈ ಒಂದು ಬಿಲ್ಡ್ ಕ್ವಾಲಿಟಿಗೆ, ಈ ಒಂದು ಸ್ಪೆಸಿಫಿಕೇಷನ್ಗೆ ಲ್ಯಾಪ್ಟಾಪ್ನಲ್ಲಿ ಗೇಮಿಂಗ್ ಲ್ಯಾಪ್ಟಾಪ್ನಲ್ಲಿ ಇಷ್ಟು ಕೊಡಲೇಬೇಕು ಅಂತ ಅನ್ಕೋತೀನಿ, ಆಯಿತಾ. ಜೊತೆಗೆ 4K ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಪ್ರೈಸ್ ವರೆಗೂ ಸಹ ಹೋಗ್ತಾ ಇರುವಂಥದ್ದು. ಅದರಲ್ಲೂ ಸಹ ಡೆಲ್ ಕಂಪ್ನಿಯದ್ದು ಎಲ್ಲಿನವರೆಗೂ ಗೊತ್ತಿರುತ್ತಲ್ಲ ನಿಮಗೆ, ಬೆಲೆ ಸ್ವಲ್ಪ ಜಾಸ್ತಿನೇ. ಸೊ ಈ ಒಂದು ಲ್ಯಾಪ್ಟಾಪ್ ನೀವು ನನಗನ್ನಿಸ್ದಂಗೆ ಬಡ್ಜೆಟ್ ಇದೆ ಅಂತಂದರೆ ಪರ್ಚೇಸ್ ಮಾಡ್ಬೋದು. ನಂಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಬಡ್ಜೆಟ್ ಇದೆ ಅಂತ. ಕೈ ಎತ್ತಿ ನೋಡೋಣ ಎಷ್ಟು ಜನ ಈ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ತೀರಾ ಅಂತ. ಈಗಲ್ಲ ಅಂತಂದ್ರೆ ಮುಂದೆ ಒಂದಿನ ನಿಮ್ಮ ಕಾಲ ಮೇಲೆ ನಿಂತ್ಕೊಂಡಾಗ ಅಷ್ಟೊಂದು ದುಡ್ಡು ದುಡಿತಾ ಇದ್ದೀರಾ ಅಂತ ಅಂದಾಗ ಪರ್ಚೇಸ್ ಮಾಡಿ, ಓಕೆನಾ. ಸೊ ಇದಿಷ್ಟು ಒಂದು ಲ್ಯಾಪ್ಟಾಪ್ನ ರಿವ್ಯೂ. ಅಲ್ಟಿಮೇಟ್ ಗುರು, ಅಟ್ಲೀಸ್ಟು ಏನೋ ಒಂದು ಹೊಸದಾಗಿ ನೋಡೋ ಸಿಗ್ತಲ್ಲ ಅಂತ ಖುಷಿ ಆಯಿತು ನನಗಂತೂ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಟಿಪ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.